ಭಾಗ್ಯವತಿ ಅಂತ ಹೇಳ್ತಾ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ರೌಂಡ್ ನಲ್ಲಿ ಬರ್ತಾ ಇದ್ದಾರೆ ಭಾನುಮತಿ. ಭಾನುಮತಿ, ನಾನೇನೋ ತಪ್ಪಾಗಿ ಅನೌನ್ಸ್ ಮಾಡಿಬಿಟ್ಟೆ ಅನ್ಕೊಂಡೆ. ನಾನೇ ಭಾನುಮತಿ, ನಾನೇ ಭಾಗ್ಯವತಿ. ಓಕೆ, ಬಹಳ ಅದ್ಭುತವಾದ ಗೀತೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಐ ಥಿಂಕ್ ಈ ಒಂದು ಗೀತೆ ಅಷ್ಟೇ ಅಲ್ಲ, ಶ್ರೀನಿವಾಸ್ ಕಲ್ಯಾಣ ಚಿತ್ರದ್ದು ಎಲ್ಲ ಗೀತೆಗಳು ಅಲ್ವಾ, ಸ್ವಾಮಿ ಶ್ರೀನಿವಾಸ್ ಆಗಿರ್ಬೋದು, ಭಾಮಿನಿ ಬಾರೆ ಆಗಿರ್ಬೋದು, ಪವಡಿಸು ಪರಮಾತ್ಮ ಆಗಿರ್ಬೋದು, ಯಾವುದೇ ಗೀತೆ ಆಗಿರ್ಬೋದು, ಎಲ್ಲರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಉಳಿದಂಥ ಗೀತೆಗಳು. ಒಳ್ಳೆ ಗೀತೆ, ಚೆನ್ನಾಗಿ ಹಾಡಿ. ರಾಜನ್ ನಾಗೇಂದ್ರ ಅವರು ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಜೋಡಿ ಅಂತ ಹೇಳ್ಬೋದು. ಯಾವ ಕಾರಣಕ್ಕೆ? ಮೈನಾಗಿ ಏನು ಅಂತಂದರೆ ಅವ್ರ ಟ್ಯೂನ್ ತುಂಬ ಚೆನ್ನಾಗಿರುತ್ತೆ, ಬೇಗ ಮನಸ್ಸಿಗೆ ಮುಟ್ಟುತ್ತೆ. ಬಟ್ ಕೇಳೋಕ್ಕೇನೋ ಚೆನ್ನಾಗಿರುತ್ತೆ, ಬಟ್ ಹಾಡೋಕ್ಕಷ್ಟೇ ಕಷ್ಟವಾಗಿರುತ್ತೆ. ಆಮೇಲೆ ರಾಜನಾಗೇಂದ್ರ ಅವರು ಹೇಳಲೇಬೇಕಾಗಿಲ್ಲ, ತುಂಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರು. ಮತ್ತು ರಾಜನ್ ಅವರು ವೈಲಿನ್ ನುಡಿಸ್ತಿದ್ರು, ನಾಗೇಂದ್ರ ಅವರು ಜಲ್ತರಂಗ್ ನುಡಿಸ್ತಾಯಿದ್ರು. ಮತ್ತು ಅವ್ರಿಗೆ ಎರಡೂ ಕನಸು ಚಿತ್ರಕ್ಕೆ ಮತ್ತು ಪರಸಂಗದ ಗೆಂಡೆತಿಮ್ಮ ಫಿಲ್ಮ್ಗೆ 2 ಸಲ ಸ್ಟೇಟ್ ಅವಾರ್ಡ್ ಬಂದಿತ್ತು. ಸಾಕಷ್ಟು ರಿಸರ್ಚ್ ಮಾಡಿದ್ದೀರಾ, ಗುಡ್. ಚೆನ್ನಾಗಿ ಹಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಹರಿನಾಮ ಹರಿ ಧ್ಯಾನ ಹರಿ ಸೇವೆಯಿಂದ ನಾ ಧನ್ಯಳಾದೆ, ಬಲು ಮಾನ್ಯಳಾದೆ. ಹರಿನಾಮ ಹರಿ ಧ್ಯಾನ ಹರಿ ಸೇವೆಯಿಂದ ನಾ ಧನ್ಯಳಾದೆ, ಬಲು ಮಾನ್ಯಳಾದೆ. ದೇವಾದಿ ದೇವನ ದಯೆಯಿಂದ ಮೂಲೋಕ ಪೂಜಿಸುವ ಸಿರಿದೇವಿಯಾದ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ, ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ, ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ, ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ, ನಾನೇ ಭಾಗ್ಯವತಿ. ಕ್ಷಣಕಾಲ ದೂರಾಗಿರಲಾರೆನೆಂದು
ನನ್ನ ಫೇವ್ರೆಟ್ ಸಾಂಗ್ ಹಾಡಿದ್ದಕ್ಕೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ಕೇಳಿ ಬಹಳ ಆನಂದ ಆಯಿತು. ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ಓಕೆ ಜಡ್ಜಸ್. ಭಾನುಮತಿ ಬಹಳ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಶ್ರುತಿ ತುಂಬ ಇಂಪ್ರೂವ್ ಆಗಿತ್ತು ಈ ಸರಿ, ಕೇಳೋಕೊಂಥರ ಸಮಾಧಾನ ಆಗ್ತಾ ಇತ್ತು. ಚೆನ್ನಾಗಿ ಹಾಡಿದ್ರಿ, ಫೀಲ್ ಎಲ್ಲ ಕೊಡ್ಬೇಕಾದ ಜಾಗದೆಲ್ಲ ಚೆನ್ನಾಗಿತ್ತು. ಚರಣ ಒಂದ್ಸರಿ ಹಾಡ್ತೀರಾ? ಹರಿನಾಮ ಫಸ್ಟ್ ಹಾಡಿ ಚರಣ. ಹಾಡಿ ಫಸ್ಟ್ ಚರಣ. ಹರಿನಾಮ ಹರಿಧ್ಯಾನ ಹರಿ ಸೇವೆಯಿಂದ ನಾ ಧನ್ಯಳಾದೆ ಬಲು ಮಾನ್ಯಳಾದೆ. ಹಾಡ್ಬೇಕಾರೆ 2 ಸರಿ ಕೂಡ ನಾ ಧನ್ಯ ಅದು ಸೇರ್ಲಿಲ್ಲ, ಸ್ವರ ಸೇರ್ಲಿಲ್ಲ. ಅದು ಯಾವ ಸ್ವರ ಅಂತಾನೆ ಗೊತ್ತಾಗದೇ ಇರೋ ಥರ ಸ್ಲಿಪ್ ಆಗಿ ಹೋಯ್ತದು. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಕೂಡ ನೀವು ಕರೆಕ್ಟಾಗಿ ಸ್ವರ ಕರೆಕ್ಟಾಗಿ ಬರಲಿಲ್ಲ. ಅದು ಚರಣ ತಗೋಬೇಕಾದ್ರೆ 2ನೇ ಚರಣ 3ನೇ ಚರಣ 2 ಚರಣ 1ನೇ ಚರಣಕ್ಕಿಂತ ಚೆನ್ನಾಗಿ ಹಾಡಿದ್ರಿ. ಆದರೆ ಮೊದಲನೇ ಸ್ವರ ಅದರ ಅಕ್ಷರ ಐತಲ್ಲ ಅದು ಸ್ವಲ್ಪ ಫ್ಲ್ಯಾಟ್ ಹಾಡಿದ್ರಿ ತಗೋಬೇಕಾದ್ರೆ. ಆಮೇಲೆ ನನಗನ್ನಿಸ್ತು ನೀವು ವಾಯ್ಸ್ನಲ್ಲೇ ಇರೋ ಅಂಥ ಫೀಲ್ನ ಬಹಳ ಸ್ಟ್ರಾಂಗಾಗಿ ಯೂಸ್ ಮಾಡ್ಕೋತಾ ಇದ್ರಿ. ನಿಮ್ಮ ವಾಯ್ಸ್ನಲ್ಲೇ ಒಂದು ಫೀಲ್ ಇದೆ, ರಾಗ ಅಥವಾ ಹಾಡಬೇಕಾದ್ರೆ ಅದು ಆಟೋಮೆಟಿಕ್ಕಾಗಿ ಒಂದು ಫೀಲ್ ಬರುತ್ತೆ. ಆದರೆ ಈ ಹಾಡಿಗೆ ನೀವು ಸ್ವಲ್ಪ ಆ್ಯಡ್ ಮಾಡಬೇಕಾಗಿತ್ತೇನೋ ಅಂತ ನನಗೆ ಅನ್ನಿಸ್ತು. ನೀವು ಹಾಡಬೇಕಾದ್ರೆ ನಮ್ಗೆ ಚೆನ್ನಾಗಿ ಕೇಳಿಸ್ತಾ ಇತ್ತು, ಬಟ್ ನಿಮ್ಮನ್ನು ನೋಡಿದಾಗ ಇದು ಆ್ಯಕ್ಚುಲಿ ಈ ಹಾಡು ನೀವು ಸಂತೋಷದಲ್ಲಿ ಹಾಡ್ತಾ ಇದ್ದೀರೋ ಅದೇನು ಅಂತ ಗೊತ್ತಾಗ್ತಿರ್ಲಿಲ್ಲ. ನಿಮಗೇನು ಅನಿಸ್ತಾ ಇತ್ತು ಹಾಡಬೇಕಾದ್ರೆ? ಧೈರ್ಯ ಇತ್ತು, ಬಟ್ ಇಲ್ಲಿ ಬಂದ್ಮೇಲೆ ಹಿಂಗೆ ಹಾಡ್ತೀನೋ ಏನೋ ಅನ್ಸೋಕೆ ಶುರು ಆಗೋಯ್ತು ಸ್ಟೇಜ್ ಮೇಲೆ ಬಂದ್ಮೇಲೆ. ಅದೇ ಲಕ್ಷ್ಮಿ ಹೇಳಿದಾಗೆ ನಾನೇ ಭಾನುಮತಿ ನೆನ್ಪು ಬಂದ್ಬಿಡ್ತಾ ನಿಮಗೆ ಅಂತ. ಇದು ನಾನೇ ಭಾಗ್ಯವತಿ ಯಾವ ಕಾರಣಕ್ಕಾಗಿ, ಸಾಹಿತ್ಯ ಏನಿದೆ ಅಂತ ಅದೊಂದು ಸ್ವಲ್ಪ ಫೀಲ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದೇನೋ ಅಂತ ನನಗೆ ಅನಿಸ್ತು. ಹೌದು ಯಾಕೆಂದ್ರೆ ನೀವೆಲ್ಲ ಹೇಳ್ತಾ ಇದ್ರಿ ಕೆಲವು, ನಾನು ಇನ್ನ ಕಂಡೆ ಬಲು ಮೋಹಗೊಂಡೆ ಅಂತೆಲ್ಲ ಹೇಳ್ತಾ ಇದ್ರಿ, ಬಟ್ ಸೀರಿಯಸ್ ಆಗಿ ಹೌದು ಸರ್. ಅದು ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಯಾಕೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ವಿಷುವಲ್ ಆಸ್ಪೆಕ್ಟ್ ಇರುತ್ತಲ್ಲ, ನಾವು ನೋಡ್ತಾ ಇರ್ತೀವಿ ನಿಮ್ಮನ್ನು. ಅದು ಏನು ನೀವೇನು ಎಕ್ಸ್ಪ್ರೆಷನ್ ಕೊಡ್ತೀರೋ ನಾವು ಅದೇ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತೀವಿ. ನೀವು ಸ್ಮೈಲ್ ಮಾಡಿ ನೋಡಿ, ನಾವು ಸ್ಮೈಲ್ ಮಾಡಿದ್ವಿ, ಸೀರಿಯಸ್ ಆಗಿ ನಾವು ಸೀರಿಯಸ್ ಆದ್ವಿ. ಹಾಗೆ ಏನಿದೆ, ಚೆನ್ನಾಗಿ ಹಾಡಿದ್ರಿ, ಭಾಳ ಚೆನ್ನಾಗಿ ಹಾಡಿದ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಭಾನುಮತಿ ಲಾಸ್ಟ್ ಟೈಮ್ಗಿಂತ ಈ ಸಲ ಶ್ರುತಿ ತುಂಬ ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದೀರ. ಥ್ಯಾಂಕ್ ಯು ಮ್ಯಾಮ್. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಕನ್ಸಿಸ್ಟೆನ್ಸಿ ಇತ್ತು ಫುಲ್ ಸಾಂಗು. ಒಂದೊಂದು ಕಡೆ ಮಾನ್ಯಳಾದೆ ಅದು ಅವಾಗ ಹೇಳಿದಾಗೆ, ಎಸ್ಪೆಷಲಿ ನಿಷಾದ ಅದೆಲ್ಲ ಥರ ಏನೋ ತುಂಬ ತೇಲ್ಸ್ಕೊಂಡು ಹೋಗ್ತಾ ಇದ್ರಿ, ಸ್ವರಗಳು ಅಷ್ಟು ಕ್ಲಾರಿಟಿ ಇರಲಿಲ್ಲ. ಆಮೇಲೆ ಏನಂದರೆ ಅದೇ ಈ ಕನ್ನಡ ರಾಗ ಇನ್ನು ಚೆನ್ನಾಗಿ ಕಲ್ತ್ರೆ ರಾಗ ಬಗ್ಗೆ ಒಂದು ಗ್ರಿಪ್ ಇದ್ದರೆ ಇನ್ನೂ ಈಸಿಯಾಗಿ ಹಾಡ್ಬೋದೇನೋ ಅಂತ. ಬಟ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರಿ. ವೆರಿ ಗುಡ್ ಸಿಂಗ್. ಥ್ಯಾಂಕ್ ಯು ಮ್ಯಾಮ್. ಭಾನುಮತಿ, ಸರ್ ಎಲ್ಲ ಪ್ರೀವಿಯಸ್ ರೌಂಡಿಗೆ ಕಂಪೇರ್ ಮಾಡಿದರೆ ಐ ಫೀಲ್ ಈ ಪರ್ಫಾರ್ಮೆನ್ಸ್ ಎಲ್ಲದಕ್ಕಿಂತ ಉತ್ತಮವಾಗಿದೆ. ಥ್ಯಾಂಕ್ ಯು ಸರ್. ಇಟ್ಸ್ ಎ ಟಫ್ ಸಾಂಗ್. ಶ್ರುತಿ ಕನ್ಸಿಸ್ಟೆನ್ಸಿ ಚೆನ್ನಾಗಿತ್ತು, ಬಟ್ ಫಸ್ಟ್ ಚರಣ ಐ ಥಿಂಕ್ ತುಂಬ ಏರ್ಪೇರ್ ಆಗ್ತಾ ಇತ್ತು. ಸೆಕೆಂಡ್ ನಂತರ ಪುನಃ ಇಟ್ ವಾಸ್ ಓಕೆ, ಬ್ಯಾಕ್ ಟು ನಾರ್ಮಲ್. ಬಟ್ ಫಸ್ಟ್ ಚರಣ ಯು ಆರ್ ನಾಟ್ ಕಂಫರ್ಟೇಬಲ್ ಅನಿಸ್ತು. ಬಿಟ್ಟರೆ ಕೀಪ್ ಆನ್ ಇಂಪ್ರೂವಿಂಗ್. ಸೊ ಈಗ ಈ ಒಳ್ಳೆ ಗಾಯನಕ್ಕೆ ಎಷ್ಟು ಒಳ್ಳೆ ಮಾರ್ಕ್ಸ್ ಬರುತ್ತೆ ನೋಡೋಣ. ಜಡ್ಜಸ್. ಭಾನುಮತಿ, ಸರ್. ಅಪಿಯರೆನ್ಸ್, ಕಾಸ್ಟ್ಯೂಮ್ ಅಂಡ್ ಹೇರ್ ಸ್ಟೈಲಿಂಗ್ 6 out of 10. ಥ್ಯಾಂಕ್ ಯು ಸರ್. ಈಗ ಇಂಟ್ರಾಕ್ಷನ್ ಎಷ್ಟು ಸಿಗುತ್ತೆ ನೋಡೋಣ. ನಂದಿತಾ. ಭಾಳ ಸೀರಿಯಸ್ ಆಗಿ ಹಾಡಿದ್ರಿ ಭಾನುಮತಿ, ಸ್ವಲ್ಪ ಸ್ಮೈಲ್ ಮಾಡ್ಬೋದು. 5 out of 10. ಈಗ ಸಿಂಗಿಂಗ್ ಗುರುಜಿ. ಇಟ್ಸ್ 63 out of 80. ಥ್ಯಾಂಕ್ ಯು ಸರ್. ಭಾನುಮತಿ 74. ಹೇಗೆ ಅನ್ನಿಸ್ತಾ ಇದೆ? ಸದ್ಯ ಒಳ್ಳೆ ಮಾರ್ಕ್ಸ್ ಬಂತಲ್ಲ ಅನಿಸ್ತದೆ. ನಿರಾಳ ಅನಿಸ್ತಾ ಇದೆ. ನಿರಾಳ. ಓಕೆ, ಗುಡ್ ಲಕ್ ನಿಮ್ಮ ನೆಕ್ಸ್ಟ್ ರೌಂಡ್ಗೆ, ಸಿಂಗ್ ಇನ್ ಡ್ಯಾನ್ಸ್ ರೌಂಡ್ಗೆ. ಥ್ಯಾಂಕ್ಸ್ ಫಾರ್ ನಾವು ಒಳ್ಳೆ ಹಾಡು ಹಾಡಿದ್ದಕ್ಕೆ, ನನ್ನ ಫೇವ್ರೆಟ್ ಸಾಂಗ್ ಹಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು.